ಬಜೆಟ್ ಅಧಿವೇಶನದ ಮಧ್ಯೆಯೇ ಸಿದ್ದುಗೆ ಟೆನ್ಷನ್ ಶುರುವಾಗಿದೆ. ಸಿಎಂ ಕುರ್ಚಿ ಫೈಟ್ ಹೊತ್ತಲ್ಲೇ ಮತ್ತೊಂದು ಜಟಾಪಟಿ ಇದು. ಬಜೆಟ್ ಅಧಿವೇಶನದ ಮಧ್ಯೆಯೇ ಸಿದ್ದುಗೆ ಟೆನ್ಷನ್. ಸಿಎಂ ಕುರ್ಚಿ ಫೈಟ್ ಹೊತ್ತಲ್ಲೇ ಮತ್ತೊಂದು ಜಟಾಪಟಿ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿಗಿಳಿದಂತಹ ಕಾಂಗ್ರೆಸ್ ಶಾಸಕರು, ಹೊಸಬರಿಗೆ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಂತಹ ಜೂನಿಯರ್ಸ್. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ಶಾಸಕರಿಂದ ಕೂಡ ಮೀಟಿಂಗ್. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಸೀನಿಯರ್ಸ್ ಕೂಡ ಒತ್ತಡ ಹಾಕ್ತಿದ್ದಾರೆ. ಸಿದ್ದುಗೆ ಟೆನ್ಷನ್ನೇ ಇದು, ಯಾಕೆಂದ್ರೆ ಬಜೆಟ್ ಅಧಿವೇಶನದ ಮಧ್ಯೆ ಇದು ಕೂಡ ಒಂದು ಟೆನ್ಷನ್. ಸಿಎಂ ಕುರ್ಚಿ ಫೈಟ್ ಹೊತ್ತಲ್ಲೇ ಮತ್ತೊಂದು ಈ ಜಟಾಪಟಿ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕರು. ಹೊಸಬರಿಗೆ ಸಚಿವ ಸ್ಥಾನ ಕೊಡಿ ಅಂತ ಈ ಕಡೆ ಜೂನಿಯರ್ಸ್ ಕೇಳುತ್ತಿದ್ರೆ, ಹಳಬರಿಗೆ ಕೊಡಿ ಅಂತ ಹೇಳಿ ಹಿರಿಯ ಶಾಸಕರು ಒತ್ತಡವನ್ನ ಹಾಕ್ತಿದ್ದಾರೆ. ಹಿರಿಯ ಶಾಸಕರಿಂದ ಮೀಟಿಂಗ್ ಕೂಡ ಆಗ್ತಿದೆ. ಹಾಗಾಗಿ ಈ ಜಟಾಪಟಿ, ಕುರ್ಚಿ ಫೈಟ್ ಹೊತ್ತಲ್ಲೇ ಸಚಿವ ಸ್ಥಾನಕ್ಕೂ ಕೂಡ ಶಾಸಕರು ಮಾಡುತ್ತಿರುವಂತಹ ಈ ಜಟಾಪಟಿ ಏನಿದೆ, ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಟೆನ್ಷನ್ ತಂದೊಡ್ಡಿದೆ. ಸಿಎಂ ಕುರ್ಚಿ ಫೈಟ್ ಇನ್ನೂ ಆ ಬೆಂಕಿ ಆರಿಲ್ಲ. ಅದೇ ಹೊತ್ನಲ್ಲೇ ಈಗ ಈ ಜಟಾಪಟಿ ಕೂಡ, ಸಚಿವ ಸ್ಥಾನಕ್ಕೆ ಯಾರು ಬರಬೇಕು ಅಂತ. ಒಂದು ರೀತಿ ಈಗಷ್ಟೇ ಚುನಾಯಿತರಾಗಿ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ಫಸ್ಟ್ ಟೈಮ್ ಆಯ್ಕೆಯಾಗಿದ್ರೆ ಕೊಡಬಾರದಂತೇನಿಲ್ವಲ್ಲ ಸಚಿವ ಸ್ಥಾನ, ನಮಗೂ ಕೊಡಿ, ಅವಕಾಶ ಕೊಡಿ. ನಾವು 30-35 ಜನ ಇದ್ದೇವೆ, ಆದ್ರೆ ನಾವು ಕೇಳುತ್ತಿರೋದು 4ರಿಂದ 5 ಮಾತ್ರ, ಅಷ್ಟನ್ನ ಕೊಡಿ ಅಂತ ಅವರು ಕೇಳುತ್ತಿದ್ದಾರೆ. ಆದ್ರೆ ಈ ಕಡೆ ಹಿರಿಯ ನಾಯಕರುಗಳು, ನಮಗೆ ಅಂದ್ರೆ ಇಷ್ಟು ದಿನ ಚುನಾಯಿತರಾಗಿ ಚುನಾವಣೆಯಲ್ಲಿ ಗೆದ್ದುಕೊಂಡು ಬಂದಂತಹ ನಾವಿದ್ದೀವಲ್ಲ ಶಾಸಕರು, ನಮಗೆ ಇನ್ನೂ ಯಾವತ್ತೂ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಾಗಾಗಿ ಮೊದಲ ಆದ್ಯತೆ ನಮಗೆ ಕೊಡಿ ಅಂತ ಹಿರಿಯ ಶಾಸಕರಿಂದ ಮೀಟಿಂಗ್ಗಳಾಗ್ತಿದೆ. ಹಿರಿಯ ಶಾಸಕರು ಸಿಎಂ ಮೇಲೆ ಭಾರಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಅನ್ನೋದು ಜೋರಾಗಿಯೇ ಇದೆ. ಒಂದು ಕಡೆ ಸಿಎಂ ಕುರ್ಚಿ ಎಷ್ಟು ದಿನದ್ದೋ ಗೊತ್ತಿಲ್ಲ, ಎಷ್ಟು ದಿನಗಳ ಕಾಲ ಸಿಎಂ ಕುರ್ಚಿ ಮೇಲೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ ಅನ್ನೋದು ಗೊತ್ತಿಲ್ಲದಿರುವಂತ ಈ ಸಂದರ್ಭದಲ್ಲಿ, ಆ ತಲೆಬಿಸಿ ಇರುವಾಗ ಈ ಜಟಾಪಟಿ, ಸಚಿವರು ನಾನಾಗಬೇಕು, ನೀವಾಗಬೇಕು, ಸಚಿವ ಸ್ಥಾನ ನಮಗೆ ನಿಮಗೆ ಸಿಗಬೇಕು ಅನ್ನುವಂಥ ಈ ಜಟಾಪಟಿಯಲ್ಲೂ ಕೂಡ ಈ ಟೆನ್ಷನ್ ಸಿದ್ದರಾಮಯ್ಯನವರಿಗೆ ಉಂಟಾಗಿದೆ. ಒಂದು ಕಡೆ ಸಿಎಂ ಕುರ್ಚಿ ಫೈಟು, ಮತ್ತೊಂದು ಶಾಸಕರಿಂದ ಒತ್ತಡ. ಮೊದಲ ಬಾರಿಗೆ ಆಯ್ಕೆಯಾಗಿ ಅಥವಾ ಮೊದಲು ಒಂದೆರಡು ಬಾರಿ ಚುನಾಯಿತರಾದಂಥವರು ಒತ್ತಡ ಹಾಕಿದ್ರೆ, ಈ ಕಡೆ ಹಿರಿಯರಿಂದ ಕೂಡ ಒತ್ತಡ ಬರ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಫೈಟ್ ಅನ್ನುವಂಥದ್ದು 3ರಿಂದ 6 ಸಲ ಆಯ್ಕೆ ಆದಂತಹ ಶಾಸಕರು ಸಭೆಯಲ್ಲಿ ಭಾಗಿ, ಹಿರಿಯ ಶಾಸಕರ ಸಭೆಯಲ್ಲಿ ಸಚಿವ ಸ್ಥಾನದ ಬಗ್ಗೆ ಸುದೀರ್ಘ ಚರ್ಚೆ ಆಯಿತು. ಕೂಡಲೇ ಸಚಿವ ಸಂಪುಟ ಪುನರಚನೆ ಒತ್ತಡ ಹೇರೋ ಬಗ್ಗೆ ಕೂಡ ಚರ್ಚೆ ಅನ್ನುವಂಥದ್ದು. ಬಜೆಟ್ ಅಧಿವೇಶನ ವೇಳೆ ಸಿಎಂಗೆ ಮನವಿ ಸಲ್ಲಿಸೋಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ 20ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂಗೆ ಒತ್ತಡ. ಎಐಸಿಸಿ ಅಧ್ಯಕ್ಷ ಖರ್ಗೆನ ಭೇಟಿ ಮಾಡಿ ಒತ್ತಡ ಹಾಕಲು ಕೂಡ ನಿರ್ಧಾರ. ಅಧಿವೇಶನ ಮುಗಿಯುತ್ತಿದ್ದಂತೆ ದೆಹಲಿ ನಾಯಕರ ಭೇಟಿಗೆ ನಿರ್ಧಾರ. ಎಸ್, ಸಿಎಂಗೆ ಖಂಡಿತವಾಗಿಯೂ ಇದು ಒತ್ತಡದ ವಿಚಾರವೇ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೂನಿಯರ್ಸ್ ಸೀನಿಯರ್ಸ್ ಫೈಟ್ ಆಗಿದೆ. 3ರಿಂದ 6 ಸಲ ಆಯ್ಕೆಯಾದ್ರೂ ಅವರಿಗಿನ್ನೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಹಿರಿಯ ಶಾಸಕರು ಸಿಎಂ ಮೇಲೆ ಒಂದು ಒತ್ತಡವನ್ನ ಹೇರ್ಲಿಕ್ಕೆ ರೆಡಿ ಆಗಿರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ ಒತ್ತಡ ಹೇರೋ ಬಗ್ಗೆ ಚರ್ಚೆ ಆಯಿತು. ಬಜೆಟ್ ಅಧಿವೇಶನದ ವೇಳೆ ಸಿಎಂಗೆ ಮನವಿ ಸಲ್ಲಿಸೋಕೆ ನಿರ್ಧಾರ. ಸಚಿವ ಸಂಪುಟ ವಿಸ್ತರಣೆಗೆ 20 ಶಾಸಕರಿಂದ ಸಿಎಂಗೆ ಒತ್ತಡ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆನ ಭೇಟಿ ಮಾಡಿ ಒತ್ತಡ ಹಾಕಲು ಕೂಡ ನಿರ್ಧಾರ ಮಾಡಿರುವಂತದ್ದು. ಅಧಿವೇಶನ ಮುಗಿಯುತ್ತಿದ್ದಂತೆ ದೆಹಲಿ ನಾಯಕರನ್ನ ಭೇಟಿ ಮಾಡಬೇಕು ಅಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಒಂದ್ ಕಡೆ ಸೀನಿಯರ್ಸು, ನಾವು 3ರಿಂದ 6 ಸಲ ಆಯ್ಕೆಯಾಗಿದ್ದೇವೆ ಶಾಸಕರಾಗಿ, ನಾವು ಚುನಾಯಿತರಾಗಿದ್ದೀವಿ, ಬಹುಮತದಿಂದ ಗೆದ್ದಿದ್ದೀವಿ, ಆದ್ರೂ ಕೂಡ ನಮಗಿನ್ನೂ ಸಚಿವ ಸ್ಥಾನ ದೊರಕಿಲ್ಲ. ಅಂಥದ್ರಲ್ಲಿ ಹೊಸಬರಿಗೆ ಮಣೆ ಹಾಕೋದು ಎಷ್ಟು ಸರಿ ಅಂತ ಹಿರಿಯ ನಾಯಕರುಗಳು, ಹಿರಿಯ ಶಾಸಕರು ಪ್ರಶ್ನೆ ಮಾಡ್ತಿದ್ರೆ, ಹೊಸಬರು ಅಲ್ಲಿ ದೆಹಲಿಗೆ ಹೋಗಿ ಮತ್ತು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ, ಕಾಂಗ್ರೆಸ್ ವರಿಷ್ಠರನ್ನ, ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಅಲ್ಲಿ ಕೂಡ ಸಿಎಂಗೆ ಒತ್ತಡವನ್ನ ಹಾಕಿಸ್ತಿದ್ದಾರೆ ಅಲ್ಲಿಂದಲೂ ಕೂಡ. ಹಾಗಾಗಿ ಇದು ಒಂದು ರೀತಿ ಸಿಎಂಗೆ ಬಿಗ್ ಟೆನ್ಷನ್ ಆಗಿಯೇ ಪರಿಣಮಿಸಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿ ಅಲ್ಲಿಂದ ಒತ್ತಡ ಹಾಕಿಸಿ, ಒಂದು ಕಡೆ ಜೂನಿಯರ್ಸ್ ಅಂದ್ರೆ ಇತ್ತೀಚಿನ ಶಾಸಕರು, ಆಯ್ಕೆಯಾದಂತಹ ಶಾಸಕರು ಲಾಬಿ ಮಾಡ್ತಿದ್ರೆ, ಈ ಕಡೆ ಹಿರಿಯ ಶಾಸಕರು ಕೂಡ ಸಿಎಂ ಮೇಲೆ ಸಚಿವ ಸ್ಥಾನಕ್ಕಾಗಿ ಒತ್ತಡವನ್ನ ಹಾಕ್ತಿದ್ದಾರೆ.